ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನಿರ್ಬೇಕಾದ ಜಾಗ ಇದಲ್ಲ. ಬ್ರೋ 2 minutes ರೆಡಿಯಾಗಿ ಬಂದ್ಬಿಡ್ತೀನಿ. ಒಟ್ಟಿಗೆ ತಿಂಡಿಗೆ ಹೋಗೋಣ. ಪ್ರೀತು, ಬ್ರೋ ನೀನು ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಹೂ ಬ್ರೋ. ಯಾರನ್ನ? ಅದೇ ಬ್ರೋ ಗೊತ್ತಾಗ್ತಿಲ್ಲ. ಹೊಸದಾಗ ಯಾವ ಹುಡುಗಿ ನೋಡಿದ್ರು ಲವ್ ಮಾಡಬೇಕು ಅನ್ಸುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಾ ಯಾಕಮ್ಮ ನಿನ್ನ ಮದುವೆ ಮಾಡೋ ನಿರ್ಧಾರ ತೊಗೊಂಡಿದ್ದಾರೆ ಅಂತ? ಇದಕ್ಕೆ. ಸರಿ, ಬೇಗ ರೆಡಿಯಾಗಿ ಬಾ. ಕ್ವಶನ್ ಕೇಳ್ತಾನೆ ಅಂತ ಆನ್ಸರ್ ಹೇಳಕ್ಕೆ ನಿಂತ್ಕೊಂಡು ಅಥವಾ ಕ್ವಶನ್ಗೆ ಆನ್ಸರ್ ಹೇಳ್ಬಾರ್ದಾಯ್ತಾ ಅಥವಾ ಕ್ವಶನ್ ಕೇಳ್ಬೇಕಾಯ್ತಾ? Yeah, you don't have to worry about that. Yeah, I'll take care of it. ನಮ್ಮನೇಲೆ ಅವಳಿಗೆ ಕೆಲಸ ಆರು ಕೆಲಸ ಕೊಡಿಸ್ತೀನಿ ಅಂತ ಹನುಮಂತಿಗೆ ಮಾತು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಅಮ್ಮನ ಹತ್ರ ಮಾತಾಡಬೇಕು. Good morning. Good morning, Akka. Good morning, everybody. Good morning. ಪ್ರೀತು, ಟಿಫಿನ್ ತಿಂದು ಬೇಗ ರೆಡಿಯಾಗು. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕ ಏನ್ ಸ್ಪೆಷಲ್ ಮಾಮ್? ಸ್ಪೆಷಲ್ ವಿಷಯ ಇರೋದಕ್ಕೆ ಹೋಗ್ತಾ ಇರೋದು. ನಿನ್ನ ನಿಶ್ಚಿತಾರ್ಥದ ಬಗ್ಗೆ ಸ್ವಾಮಿಗಳ ಹತ್ರ ಮಾತಾಡಿ ಸಲಹೆ ಪಡಿಬೇಕಾಗಿತ್ತು. ನೀನು ಮೊದಲೇ ಹೋಗಿರು. ನಾನು ದಿಶಾನ್ನ ಅವ್ರ ಮನೆಯವ್ರನ್ನ ಕರ್ಕೊಂಡು ಆಮೇಲೆ ಬರ್ತೀನಿ. ಗೊತ್ತಾಯ್ತಾ? ಸಾವಿತ್ರಮ್ಮ, ನೈವೇದ್ಯ ರೆಡಿನಾ? ಹಾಂ, ರೆಡಿ ಆಗಿಲ್ಲಮ್ಮ. ಆಗಿರುತ್ತೆ ಎಲ್ಲ ರೆಡಿ ಆಗಿರುತ್ತೆ. ಅಡುಗೆ ಮಾಡೋದನ್ನ ಸಾವಿತ್ರಮ್ಮಂಗೆ ಹೇಳ್ಕೊಡ್ಬೇಕಾ? 5 ಥರ ಅಡುಗೆ, 5 ಥರ ಪಾಯಸ ಅಲ್ವಾ ಸಾವಿತ್ರಮ್ಮ? ನೈವೇದ್ಯನ ನೀನೇ ಮಾಡ್ತೀಯೋ ಅಥವಾ ಪಾರ್ವತಿ ಕೈಲಿ ಮಾಡಿಸಿದ್ಯೋ? ಚಿಕ್ಕಮ್ಮ, ಪಾರ್ವತಿ ನೈವೇದ್ಯ ತಯಾರು ಮಾಡೋದ್ರಲ್ಲಿ ಏನು ತಪ್ಪು? ಅಡುಗೆ ಮಾಡಿದ್ರೆ ಏನು ತಪ್ಪು?
ಮೊನ್ನೆ ದಿಶಾ ಮನೆಯವರೆಲ್ಲ ಬಂದಾಗ ಅವ್ರ ಅಡುಗೆ ರುಚಿ ನೋಡಿ ಚೆನ್ನಾಗಿದೆ ಅಂತಲೇ ಹೇಳಿದ್ರಲ್ಲ. ಅಮ್ಮ, ಇಷ್ಟು ವರ್ಷಗಳಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನು ಕೇಳದೆ ಒಂದು ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಸಾರಿ. ಏನು ಹುಡುಗಿ ವಿಷಯ ಅಲ್ಲ ತಾನೇ? ಹುಡುಗಿ ವಿಷಯನೇ. ಅಪ್ಪಿ ತಪ್ಪಿ ಪಾರು ವಿಷಯ ಅಲ್ಲ ತಾನೇ? ಪಾರ್ವತಿ ವಿಷಯನೇ. ಅಮ್ಮ, ಇಷ್ಟು ವರ್ಷಗಳಲ್ಲಿ ಒಬ್ಬ ಆಫೀಸ್ ಬಾಯಿಂದ ಹಿಡಿದು ಫಿನಾನ್ಸ್ ಸೈಡ್ನ ಸೆಲೆಕ್ಷನ್ ಮಾಡೋವರೆಗೂ ನಿಮ್ಮನ್ನು ಕೇಳಿ ಡಿಸಿಷನ್ ತೊಗೊಳ್ತಾ ಇದ್ದೆ. ಆದರೆ ಇವಾಗ ನಿಮಗೆ ಕೇಳದೆ ಒಂದು ಮಾತು ಕೊಟ್ಟಿದ್ದೀನಿ. ಐ ಆಮ್ ಸಾರಿ. ಅಕ್ಕ, ಅವತ್ತಿನ ರಾತ್ರಿ ಹೊರಗಡೆ ಹೋದಾಗಲೇ ನಮಗೆ ಗೊತ್ತಾಗಬೇಕಾಗಿತ್ತು ಈ ಥರದ್ದು ಏನೋ ಗಂಡಾಂತರ ಕಾದಿದೆ ಅಂತ. ಅವನೇನು ಮಾತು ಕೊಟ್ಟಿದ್ದಾನೆ ಅಂತ ನಿನಗೆ ಗೊತ್ತಾ? ಅವನು ಹೇಳೋದನ್ನ ಕೇಳಕ್ಕೆ ಬಿಟ್ರೆ ಚೆನ್ನಾಗಿರುತ್ತೆ. ಏನಂತ ಮಾತು ಕೊಟ್ಟಿದೀಯಾ? ಅಮ್ಮ, ಅವತ್ತು ರಾತ್ರಿ ನಡೆದಿದ್ದ ಘಟನೆಗಳನ್ನೆಲ್ಲ ಗಮನಿಸಿ ನಾನು ನಿರ್ಧಾರ ತಗೊಂಡೆ. ಅವಳಿಗೆ ನಮ್ಮನೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಕೊಡೋಣ ಅಂತ. ಅವತ್ತು ಹೇಗಿದ್ರು ನಿಮಗೆಲ್ಲ ಅವಳು ಮಾಡಿದ ಅಡುಗೆ ಇಷ್ಟ ಆಗಿತ್ತು. ಅದಕ್ಕೆ ಅವಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ನಾನು ಆರ್ಡ್ರ್ ಮಾಡ್ತಾ ಇಲ್ಲಮ್ಮ, ಇದು ನನ್ನ ರಿಕ್ವೆಸ್ಟ್. ಕ್ಷಣಗಳಲ್ಲಿ ನಿರ್ಧಾರ ತಗೊಳ್ಳೋಳು ನಾನು. ನೀನು ನಿನ್ನ ನಿರ್ಧಾರ ಹೇಳಿ ಸಾರಿ ಕೇಳ್ತಿದೀಯ. ನಾನು ಸಾರಿ ಹೇಳಿ ನನ್ನ ನಿರ್ಧಾರನ ತಿಳಿಸ್ತೀನಿ. ಆದರೆ ಈ ನಿರ್ಧಾರ ತಿಳಿಸೋದಕ್ಕೆ ನನಗೆ 12 ಗಂಟೆಗಳ ಕಾಲ ಸಮಯ ಬೇಕು. ಸಾರಿ. ಆದಿತ್ಯ, ನಿಮ್ಮಮ್ಮ ಯಾವತ್ತೂ ಯಾರಿಗೂ ಸಾರಿ ಹೇಳಿಲ್ಲ. ಅವಳು ತಗೊಂಡಿರೋ ನಿರ್ಧಾರ ಯಾವತ್ತೂ ತಪ್ಪಾಗಿಲ್ಲ, ತಪ್ಪಾಗೋದು ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.